स्वागत है आपका बी न्यूज नेशन में। मैं हूं आबिद हुसैन शेख। पुलिस की दबंगगिरी के खिलाफ अदालत को जाएंगे सुनार व्यापारी। पुलिस जोर जबरदस्ती धमकी देकर सोना ले जाती है। पेन, कागज और अधिकार उन्हीं के पास है। इसी के जोर पर चोरी का माल बताते हुए सोना वसूला जाता है, मगर जब्त किया गया सोने का हिसाब क्यों नहीं दिखाया जाता। ये है पुलिस के खिलाफ उड़ती हुई सुनार व्यापारियों की आवाज। कई शर्त पुलिस पर लगाते हुए कानून के दायरे में रहकर काम करने का आग्रह करते हुए पिछले दिनों पुलिस की ओर से हुए अत्याचार को लेकर सख्त कार्रवाई करने के लिए अदालत जाने की चेतावनी दी सुनार व्यापारियों ने। आज 6 दिनों से बंद दुकानें खोलकर अपना प्रदर्शन खत्म किया सुनारों ने। ನಮ್ಮ ಸದಸ್ಯನಾದ ಬಾಳು ಗಿರ್ಗಾವಿ ಪ್ರದೀಪ್ ಗಿರ್ಗಾವಿಗೆ ಒಂದು ಮೋಳದ ವ್ಯಾಪಾರಸ್ಥರನ್ನ ಕರ್ಕೊಂಡು ಬಂದಿದ್ದಕ್ಕೆ ಅವ ಸುಮ್ಮನೆ ಮಾತಾಡಲಿಕ್ಕೆ ಅಂತ ಹೋದಿದ್ದಕ್ಕೆ ಅವನ ಮೇಲೆ ಒಂದು ದೌರ್ಜನ್ಯ ಮತ್ತು ಅವಾಚ್ಯ ಶಬ್ದದಿಂದ ನಿಂದನೆ ಇವೆಲ್ಲ ಮಾಡೋದರಿಂದ ನಮಗೆ ಭಾಳ ಇದು ನೋವಾಗಿದೆ। ಎಲ್ಲಕ್ಕಿಂತ ಜಾಸ್ತಿ ಅಂದರೆ ಅವರು ಹ್ಯೂಮನ್ ವೈಲೇಷನ್ ಮಾಡಿದ್ದಾರೆ। ಅಂದರೆ ಅವನ ಮೇಲೆ ಹೊಡೆದು ಅವನಿಗೆ ಚೂರಿ ಅದೆಲ್ಲ ಅವನ ಕಪಾಳಿಗೆ ರಕ್ತ ಅದು ಬಂದು ನಾವು ಆಲ್ರೆಡಿ ಹಾಸ್ಪಿಟ್ಲಿಗೆ ಹೋಗಿಯೂ ಸಹಿತ MLC ಕೂಡ ಮಾಡಿದ್ದೇವೆ। ಇದ್ರ ಬಗ್ಗೆ ನಾವು ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ, ಒಂದು ಪಾಲಿಟಿಷಿಯನ್ ರಾಜಕೀಯ ಜನರಿಗೂ ಕೊಟ್ಟಿದ್ದೀವಿ ಮತ್ತು ಎಲ್ಲ ಆಫೀಸರ್ಸ್ಗೂ ಕೊಟ್ಟಿದ್ದೀವಿ। ಆದರೆ ನಮಗೆ ಇವತ್ತಿನ ತನಕ ಅವರಿಂದ ನಮ್ಗೆ ಯಾವುದೂ ಒಂದು ಉತ್ತರ ಬಂದಿಲ್ಲ ಮತ್ತು ನಮಗೆ ಬೇಕಾಗಿದ್ದು ಒಂದು ನಿರ್ದಿಷ್ಟ ಕಾಯ್ದೆ ಬೇಕಾಗಿದೆ। ಅದಕ್ಕೆ ನಾವು ಪಾಲಿಟಿಷಿಯನ್ಸ್ಗೆ ಆಗಲಿ ಅಥವಾ ಸರ್ಕಾರಕ್ಕೆ ಇದೇ ಕೇಳೋದು, ನಮಗೊಂದು ನಿರ್ದಿಷ್ಟ ಕಾಯ್ದೆ ಮಾಡಿಕೊಡಿ ಅಂದರೆ ನಾವು ಬದುಕಲಿಕ್ಕೆ ಶಕ್ಯ ಅದ ಅಂತಂದು ನಾವು ಇವತ್ತು ನಮಗೆ ಹೇಳಬೇಕಂದ್ರೆ ಅವ್ರಿಗೆ ಕೇಳೋದಂದರೆ ಇದು ಒಂದೇ। ಅವರು ಇದನ್ನು ಯಾವುದೇ ಒಂದು ಒಬ್ಬ ಕಳ್ಳ ಅಂತ ತಿಳ್ಕೊಂಡು ಅವ್ರು ಏನು ಒಯ್ಲಿಕ್ಕತ್ತಿದ್ದಾರೆ ಒಬ್ಬ ವ್ಯಾಪಾರಿನ, ಅವರು ದಯಮಾಡಿ ಅದನ್ನ ಅಸೋಸಿಯೇಷನ್ಗೆ ತಿಳಿಸಿ ಮತ್ತು ಅದು ಒಂದು ರೈಟಿಂಗ್ ಒಳಗೆ ತಿಳಿಸಿ ಮತ್ತು ಮಾಹಿತಿ ಅದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಪಡೆದು ಅದರ ಮೇಲೆ KCRS ನಿಯಮಾವಳಿ ಅನ್ವಯ ಶಿಸ್ತಿನ ಕ್ರಮವನ್ನು ಜರುಗಿಸಬೇಕೆಂದು ಅವರಲ್ಲಿ ನಾವು ವಿನಂತಿ ಮಾಡ್ಕೋತೀವಿ। ಇದು ಅವತ್ತಿನ ಸತ್ತಾರ ಕಥೆದಾಗ ಬಂದಿದ್ದು ವಿಷಯ, ಇದು ಇವತ್ತಿಂದ ಅಲ್ಲ ಸರ್। ಇದು ಏನು ಅವತ್ತು ರಾಜ್ ಭಟ್ರ ಹತ್ತಿದ್ರು, ಅವ್ರಿಗೆ ಪೊಲೀಸರಿಗೆ ಅವತ್ತ ರಾಜ್ ಭಟ್ರ ಹತ್ತಿದ್ರು। ಅವತ್ತಿನ ಹಿಡಿದು ಇದು ಪ್ರಾಬ್ಲಮ್ ಬಂದಿದ್ದದ, ಇವತ್ತಿಂದ ಅಲ್ಲ। ಇದಕ್ಕೆ ಒಂದು ಯೋಚನೆ ಇಲ್ಲ, ಒಂದ್ ನಿಮಿಷ ನಾನು ಹೇಳ್ತೀನಿ। ಇದು ಏನದ ಏನು ಕೊಡೋದೇ ಇಲ್ಲ ಸರ್, ಅವ್ರು FIR ಕೇಳಿದ್ರೆ ಕೊಡೋದೇ ಇಲ್ಲ। ಇಲ್ಲ ಆರೋಪಿ ಇದು ಏನು ತೋರಲ್ಲ ಮತ್ತು ಎಲ್ಲಿ ತುಡುಗಾಗ್ಯದ ಇದ್ರ ಇನ್ಫಾರ್ಮೇಶನ್ ಕೊಡೋದೇ ಇಲ್ಲ ನಮ್ಗೆ। ಆಧಾರ್ ಕಾರ್ಡ್ ತಗೊಂಡು ಅವ್ನ ಫೋಟೋ ನೀವು ರೆಕಾರ್ಡ್ ಮಾಡಿ ಇಟ್ಕೋ, ಎಷ್ಟು ಕೊಟ್ಟಿರ್ತೀರ ಪಾವತಿ ಕೊಡ್ರಿ, ನಾನು ಇರ್ಲಿಕ್ಕೆ ಬಂದಾಗ ನೋಡ್ರಪ್ಪ ಅವ್ನ ರೆಕಾರ್ಡ್ ಅದ, ಇಷ್ಟು ಕೊಟ್ಟಾನ, ಇಷ್ಟದ, ಇದು ನಿಮ್ಮ ಅಂತ ಹೇಳಿ ಕಳ ಬಂದಿದ್ದು ನಮ್ಮ ಕಡೆ ಐತಿ, ರೆಕಾರ್ಡಿಂಗ್ ಐತಿ, ಕಳ ಅದನ್ನೇ ನೋಡಿ ಚೆಕ್ ಮಾಡಿ। ಅವ್ರು ಏನಂತಾರೆ ಸರ್, ಗಾರ್ಡನ್ ಒಳಗೆ ತೊಗೊಂಡ್ರಿ, ಮುತಾರಿ ಒಳಗೆ ತೊಗೊಂಡ್ರಿ, ಹೈವೇ ಮೇಲೆ ತೊಗೊಂಡ್ರಿ ಅಂತ ಹೇಳ್ತಾರೆ। ಇದಕ್ಕೆ ಏನು ಹೇಳ್ಬೇಕು ಹೇಳ್ರಿ ನಾವು? ಅದೇ ಕೋರ್ಟ್ ಹೋಗಿ ಅದೇ ಮೈ ಮೇಲೆ ಬಂದಾರೆ ನಿನ್ನೆ ಗೋಲ್ಮಟ್ ಸ್ಟೇಷನ್ ಒಳಗೂ ಹೋಗಿಲ್ಲ ನಾ, ಶರ್ಟ್ ಹಿಡಿದು ಇದು ಮಾಡ್ಯಾರೆ। ಇದಕ್ಕೆ ಏನಂತ್ರಿ IGR ಮುಂದೆ ಏನಂತಾರೆ, IGR ಮುಂದೆ ಏನಂತ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।